ಅವತ್ತು ಈ ಪ್ರಶ್ನೆಯನ್ನ ಕೇಳಿದಾಗ ನಡಿ ಆಚೆ ಅಂತ ಹೇಳಿದಂತ ನಾಯಕರು ಇವತ್ತು ಯಾರನ್ನ ನಡಿ ಆಚೆ ಅಂತ ಹೇಳಬೇಕು? ಯಾರನ್ನ ನಡಿ ಆಚೆ ಅಂತ ಹೇಳಬೇಕು? ಅವತ್ತು ಉದ್ದಟತನ ತೋರಿದಂತ ನಾಯಕರುಗಳು ಇವತ್ತು ಕ್ಷಮೆ ಕೇಳ್ತಿರೋ? ಯಾವ ವಿಚಾರದಲ್ಲಿ ನೀವು ರಾಜಕೀಯವನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಆಮೇಲೆ ನೀವು ಮಾತನಾಡಬೇಕು. ಯಾಕಂದ್ರೆ ನಿಮ್ಮನ್ನ ಜನ ನೋಡೋದು ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ನಾಯಕನನ್ನಾಗಿ. ನೀವು ಎಂಥ ಬಂಡತನ ಕೇಳಿದು ಯಾವ ವಿಚಾರದಲ್ಲಿ ನೀವು ಸಮರ್ಥನೆ ಗೆಳಿತೀರಾ ಅನ್ನೋದನ್ನ ನಿಮ್ಮನ್ನು ನೀವು ಇನ್ನು ಮೇಲಾದರೂ ತಿದ್ದಿಕೊಳ್ಳಿ. ಸೈನಿಕರ ವಿಚಾರದಲ್ಲಿ, ದೇಶದ ವಿಚಾರದಲ್ಲಿ, ಈ ಘೋಷಣೆಗಳ ವಿಚಾರದಲ್ಲಿ ನಿಮ್ಮ ರಾಜಕೀಯ ಘೋಷಣೆಗಳೇನೇ ಇರಬಹುದು, ಆದರೆ ದೇಶದ ವಿಚಾರ ಬಂದಾಗ ಗೌರವ ಕೊಡೋದನ್ನ ಕಲೀರಿ. ಅದನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡಿರಿ. ಇಷ್ಟೇ ಮಾಡಬೇಕಾಗಿರೋದು. ಇಷ್ಟೇ. ನಿಮಗೆ ಮಾತನಾಡೋಕ್ಕಾಗಲಿಲ್ವಾ? ನಿಮಗೆ ಗೌರವ ಕೊಡೋಕ್ಕಂತೂ ಆಗದೇ ಇದ್ದರೆ ಬಾಯಿ ಮುಚ್ಕೊಂಡಿರಬೇಕು. ತನಿಖೆ ಆಗಲಿ, ನೋಡೋಣ, ಅಷ್ಟೇ ಹೇಳಿ. ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡು ಅಂಥದ್ದು ಆಗೇ ಇಲ್ಲ ಅಂತ ಹೇಳಿ ನಿಮಗಾಗಬೇಕಾಗಿದ್ದೇನೂ ಇಲ್ಲ ರೀ. ನಿಮಗೇನಾಗಬೇಕಾಗಿದೆ? ಈ ದೇಶವನ್ನು ಪ್ರೀತಿಸೋರಿಗೆ ನೋವಾಗತ್ತೆ. ಅದು ಈ ದೇಶದ ಅನ್ನ ತಿಂದಿರೋರ ಋಣಕ್ಕೆ ನಮಗೆ ಆ ಸಂಕಟ ಆಗತ್ತೆ, ಆ ನೋವಾಗತ್ತೆ, ಆ ಬೇಸರ ಆಗತ್ತೆ. ನಿಮಗಾಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಅಷ್ಟೊಂದು ಬಂಡತನ ಕೇಳಿದು ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡ್ರಲ್ಲ. 10 ಬಾರಿ 15 ಬಾರಿ ಕೇಳಿಸ್ಕೊಂಡ್ರೆ 50 ಬಾರಿ ಕೇಳಿಸ್ಕೊಂಡಿನಂತಿರಲ್ಲ. ಯಾವಾಗ ಏನು ಕೇಳಿಸ್ಕೊಂಡ್ರಿ? ಅಥವಾ ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡ್ಬಿಟ್ಟು ಹಂಗೆ ಊದಿದ್ರೋ ಮಾಧ್ಯಮಗಳ ಮುಂದೆ ಬಂದು? ನೀವು ಯಾರು, ನಿಮಗೆ ಸ್ಥಾನ ಏನು ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ಮರ್ಯಾದೆ ಆದರೂ ಕೊಡಿ. ಬೇರೆ ಯಾವುದಕ್ಕೂ ಮರ್ಯಾದೆ ಕೊಡದೇ ಇದ್ರು ನೀವಿರುವಂಥ ಸ್ಥಾನಕ್ಕಾದರೂ ಮರ್ಯಾದೆ ಕೊಡಿ. ಮಾತನಾಡಬೇಕು ಅಂತ ಹೇಳಿಬಿಟ್ಟು, ಸಮರ್ಥನೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಯಾವ್ಯಾವುದನ್ನು ಸಮರ್ಥನೆ ಅಲ್ಲ. ಕಲೀರಿ. ಹಿರಿಯ ನಾಯಕರುಗಳು ಹೇಗೆ ಜವಾಬ್ದಾರಿ ಕೆಲವು ವಿಚಾರಗಳಲ್ಲಿ ಬಂದಾಗ ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನು. ಅದಕ್ಕೆ ಅವರು ಈಗೂ ಆ ಪೊಸಿಷನಲ್ಲಿದ್ದಾರೆ. ಮಾನ್ಯ ಗೃಹ ಮಂತ್ರಿ ಆಗಿರುವಂಥ ಪರಮೇಶ್ವರ್ ಅವರು, ಮಾನ್ಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು, ಯಾಕೆ ಅವರನ್ನು ಜನ ಮೆಚ್ಚುತ್ತಾರ್ರಿ? ಸಿದ್ದರಾಮಯ್ಯನವ್ರನ್ನ ಜನ ಯಾಕೆ ಮೆಚ್ಚುತ್ತಾರೆ? ಯಾಕೆ ಹೋದಲ್ಲೆಲ್ಲ ಸಿದ್ದರಾಮಯ್ಯನವ್ರಿಗೆ ಜೈಕಾರ ಕೂಗ್ತಾರೆ? ಯಾಕೆ? ಅವರು ಕೆಲವು ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ಸ್ಟ್ಯಾಂಡ್ ಇದೆಯಲ್ಲ, ಅದು ಕಂಡದಕ್ಕೆಲ್ಲ ಅವರು ಸಮರ್ಥನೆಯನ್ನು ಮಾಡ್ಕೊಳ್ಳೋದಿಲ್ಲ. ಬಂಡತನದ ಸಮರ್ಥನೆಗೆ ಇಳಿಯೋದಿಲ್ಲ ಅವರು. ಕೆಲ ನಾಯಕರುಗಳು ಯಾರನ್ನು ಮೆಚ್ಚಿಸೋಕ್ಕೋಸ್ಕರ, ಅದು ಮೆಚ್ಚಿಸೋಕೋ ಅಥವಾ ತಾವೇನೋ ದೊಡ್ಡವರು ಅಂತ ಅನಿಸ್ಕೊಳ್ಳೋಕ್ಕೋ, ದೇಶದ ವಿಚಾರದಲ್ಲೂ ಕೂಡ ಯಾವನೋ ದೇಶದ್ರೋಹಿಯ ಬಗ್ಗೆ ಸಮರ್ಥನೆಯನ್ನು ಮಾಡ್ಕೊಳ್ತೀರಾ ಅಂತ ಏನು ಹೇಳೋಣ? ನಾವು ಯಾರು ಆರೋಪಿಗಳು ಅನ್ನೋ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಘೋಷಣೆನೇ ಕೂಗಿಲ್ಲ ಅನ್ನುವಂಥ ಮಟ್ಟಕ್ಕೆ ಹೋಗ್ಬಿಟ್ರಲ್ಲ ನೀವು. ಯಾವ ಮಟ್ಟದಲ್ಲಿರಬೇಕು ನಿಮ್ಮ IQ ಲೆವೆಲ್ ಅಂತ ಹೇಳಿ, ಯಾವ ಮಟ್ಟದಲ್ಲಿರಬೇಕು ನೀವು ನಾಯಕರು ಅಂತ ಹೇಳಿ, ಅದನ್ನೇ ಗುರುತಿಸೋಕ್ಕಾಗದೇ ಇರುವಂಥವ್ರು ಇನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆಗಳನ್ನು ಹೇಗ್ರಿ ಗುರುತಿಸ್ತೀರಾ? ಹೇಗೆ ಗುರುತಿಸ್ತೀರಾ ನೀವು? ಅಲ್ಲಿ ಘೋಷಣೆ ಕೂಗಿರೋದೇ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡೋದಾದ್ರೆ, ವಾದವನ್ನ ಮಾಡೋದಾದ್ರೆ, ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ಮಟ್ಟಕ್ಕೆ ಇಳಿದಿರಬೇಕು ನೀವು ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಆ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ನಮ್ಮ ನಾಯಕರುಗಳು ಎಂಥ ವಿಚಾರಗಳಿಗೆ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಅಂತ ಹೇಳಿ. ಆ ಕ್ಷೇತ್ರದ ಜನ ತಲೆ ತಗ್ಗಿಸಬೇಕು ನಿಮ್ಮಿಂದಾಗಿ, ನಿಮ್ಮ ನಾಯಕರುಗಳಿಂದಾಗಿ. ಕಲೀರಿ ಸಿದ್ದರಾಮಯ್ಯನವರಿಂದ. ಸೊ ಹಾಗಿದ್ದಾಗ ಅವತ್ತು ಮಾನ್ಯ ಸಚಿವರಾಗಿರುವಂಥ ಮಿಸ್ಟರ್ ಖರ್ಗೆ ಅವರು ಏನು ಹೇಳಿದ್ರು ನೋಡೋಣ. ಬಹಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಬಹಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಆಡಿಯೋನಲ್ಲಿ ಭಾಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ನೋಡಿ, ಅದು ಏನು
ಹೇಳ್ತಾ ಇದ್ರು ಅವರು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದರೆ ಎಲ್ಲಾದರೂ ಅರ್ಥ ಇದೆಯಾ? ಹಾಂ, ನೀವೇ ವಿಚಾರ ಮಾಡಿ. ನಾನು 10 ಸಾರಿ ಕೇಳಿದ್ದೀನಿ ಅದನ್ನು. ನಾಸೀರ್ ಸಾಬ್ ಅಂತ ಹೇಳ್ತಾರೆ. ಅದನ್ನು ಪಾಕಿಸ್ತಾನ್ ಅನ್ನೋದು. ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆಗೆ. ಈಗ ಯಾವ ಊಟ ಮಾಡ್ತೀರಾ? ಈ ನೆಲದ ಅನ್ನ ಊಟ ಮಾಡೋದಾದ್ರೆ ಈಗ ಯಾವ ಅನ್ನ ಊಟ ಮಾಡ್ತಿರೋ, ಏನು ಊಟ ಮಾಡ್ತಿರೋ ಹೇಳಿ, ಉತ್ತರ ಕೊಡಬೇಕು. ಈ ದೇಶ ಕೇಳ್ತಾ ಇದೆ ಪ್ರಶ್ನೆಯನ್ನ. ಯಾವ ಭಂಡತನದ ಆಧಾರದ ಮೇಲೆ ನೀವು ಸಮರ್ಥನೆಯನ್ನ ಮಾಡ್ಕೊಂಡ್ರಿ ಇದನ್ನ? ಅಥವಾ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ, ಕಿವಿ ಸರಿ ಇದೆಯೋ ಇಲ್ಲೋ ಅಂತ ಹೇಳಿ. ಕಿವಿ ಸರಿ ಇದೆಯೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಅದು ಹೆಂಗೆ ಕೇಳಿಸ್ಕೊಳ್ತು, ಏನಾಯ್ತು ಅಂತ ಹೇಳಿ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ ಈಗ ಎಲ್ಲಿದ್ದಾರೆ? ಅದಕ್ಕೆ ಸಂಬಂಧಪಟ್ಟಂತ ಪ್ರತ್ಯಕ್ಷದರ್ಶಿ ನಾಸೀರ್ ಅವರು ಇದಾರೋ, ಕಾಣಿಸ್ತಾ ಇದ್ದಾರೋ, ಸಿಗ್ತಾ ಇದ್ದಾರೋ, ಅಥವಾ ನಾಪತ್ತೆ ಆಗ್ಬಿಟ್ಟಿದ್ದಾರೋ? ಅವ್ರನ್ನ ಹುಡುಕ್ಬೇಕೇನೋ ಪೊಲೀಸರ ಟೀಮ್ ತಂಡ ರಚನೆ ಮಾಡಿ. ಅರುಣ್, ವಿಧಾನಸೌಧದಲ್ಲಿ ರಾಜ್ಯಸಭಾ ಎಲೆಕ್ಷನ್ನ ಸಂಭ್ರಮೋತ್ಸವವನ್ನು ಅವತ್ತು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ರವರು ಖಂಡಿಸಬೇಕಿತ್ತು. ಈ ರೀತಿಯಾಗಿ ಯಾರಾದರೂ ಘೋಷಣೆ ಕೂಗಿದ್ರೆ ನಾನು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀನಿ, ನಾನೇ ಖುದ್ದು ಕಂಪ್ಲೇಂಟನ್ನು ಕೊಡ್ತೀನಿ. ಆ ರೀತಿ ಕಂಡು ಬಂದರೆ ಪೊಲೀಸರು ಕ್ರಮ ತೆಗೆದುಕೊಳ್ಳಿ, ಇಂಥವ್ರನ್ನ ರಕ್ಷಣೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಬೇಕಿತ್ತು. ಆದರೆ ಅವ್ರು ಅವತ್ತು ಮಾಡಿದ್ದ ಕೆಲಸ ಪತ್ರಕರ್ತರನ್ನು ಬೈಯುವ, ಧಮಕಿ ಹಾಕುವ ಕೆಲಸವನ್ನು ಮಾಡಿದ್ರು. ಈ ರೀತಿ ಮಾತಾಡೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ತಮ್ಮ ಪರವಾಗಿ ಬಂದಿದ್ದಂತಹ ಬೆಂಬಲಿಗರ ಪರ ವಕಾಲತ್ತನ್ನು ವಹಿಸ್ಕೊಂಡಿದ್ರು. ನಾಸೀರ್ ಹುಸೇನ್ ಮತ್ತು ಅವರ ಬೆಂಬಲಿಗರ ಪರವಾಗಿ ಡಜನ್ ಗಟ್ಟಲೆ ಕಾಂಗ್ರೆಸ್ ನಾಯಕರು ವಕಾಲತ್ತನ್ನು ಹಾಕ್ಕೊಂಡು ನಾಸೀರ್ ಹುಸೇನ್ ಬೆಂಬಲಿಗರು ತಪ್ಪೇ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಮರ್ಥನೆಗಿಳಿದು ಬಿಟ್ಟಿದ್ರು. ಇದೀಗ ಅವರೆಲ್ಲರೂ ಕೂಡ ಉತ್ತರವನ್ನು ಕೊಡಬೇಕು. FSL ವರದಿ ಬಂದಿದೆ, ನಿಮ್ಮದೇ ಸರ್ಕಾರದ FSL ವರದಿ, ನಿಮ್ಮದೇ ಸರ್ಕಾರದ ಪೊಲೀಸರು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನು ಕೂಗಿದಂತಹ 3 ಆರೋಪಿಗಳನ್ನು ವಿಧಾನಸೌಧ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ನಾವು ಕೂಡ RT ನಗರದ ನಾಸೀರ್ ಹುಸೇನ್ ರವರನ್ನು ಹುಡ್ಕೊಂಡು ಬಂದಿದ್ದೀವಿ. ಅವ್ರ ಕಚೇರಿ ಮುಂಭಾಗದಲ್ಲಿ ಕಚೇರಿಲಿ ಇದ್ದಾರಾ ಅಂತೇಳಿ. ಇದು RT ನಗರದ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರು ಅವರ ಕಚೇರಿ. ಇದೀಗ ನಾಸೀರ್ ಹುಸೇನ್ ರವರು ಕಚೇರಿಯಲ್ಲಿ ಇಲ್ಲ. ಕಚೇರಿಗೆ ಬೀಗ ಹಾಕಲಾಗಿದೆ. ಕಚೇರಿಯ ಒಳಭಾಗದಲ್ಲಿ ಲೈಟ್ ಉರಿತಿದೆ. ಆದರೆ ನಾಸೀರ್ ಹುಸೇನ್ ರವರು ಸಂಪರ್ಕಕ್ಕೆ ಸಿಗ್ತಿಲ್ಲ. ಮತ್ತು ಇಲ್ಲಿ ಮನೆ ಬಳಿ ಹುಡ್ಕೊಂಡ್ಬಂದಂತಹ ಸಂದರ್ಭದಲ್ಲಿ, ಅವರ ಕಚೇರಿ ಬಳಿ ಹುಡ್ಕೊಂಡ್ಬಂದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರಾಗಲಿ ನಾಸೀರ್ ಹುಸೇನ್ ರವರಾಗಲಿ ಯಾರೂ ಕೂಡ ಕಂಡು ಬರ್ತಿಲ್ಲ. ನಾಸೀರ್ ಹುಸೇನ್ ರವರು ಉತ್ತರವನ್ನು ಕೊಡಬೇಕು. ಇವರು ಪರ ಯಾರ್ಯಾರು ವಕಾಲತ್ತನ್ನು ವಹಿಸ್ಕೊಂಡಿದ್ರು ಅವರು ಉತ್ತರವನ್ನು ಕೊಡಬೇಕು. ಇವತ್ತು FSL ವರದಿ ಪಾಸಿಟಿವ್ ಬಂದಿದೆ. FSL ವರದಿಯ ಆಧಾರದ ಮೇಲೆ 3 ಅರೆಸ್ಟ್ ಮಾಡುವ ಕೆಲಸವನ್ನು ವಿಧಾನಸೌಧ ಪೊಲೀಸರು ಮಾಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಸದನದಲ್ಲಿ ಮಾತನಾಡ್ತಂತಹ ಕಾಂಗ್ರೆಸ್ ನಾಯಕರು ಇರ್ಬೋದು, ಹಾಗೆ ನಾಸೀರ್ ಹುಸೇನ್ ರವರು ಸೆಲೆಬ್ರೇಷನ್ನ ವೇಳೆ ಇವರು ಕೂಡ ಅಲ್ಲೇ ಇದ್ದರು. ಸಾಕಷ್ಟು ಜನ ಘೋಷಣೆಯನ್ನು ಕೂಗಿದ್ರು. ಆ ಸಂದರ್ಭದಲ್ಲಿ ನನಗೆ ಕೇಳಲಿಲ್ಲ. ಆ ರೀತಿ ಏನಾದರೂ ಕೂಗಿದ್ರೆ ಖಂಡಿತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಾನೇ ಖುದ್ದು ನಿಂತು ಕಂಪ್ಲೇಂಟನ್ನು ಕೊಡ್ತೀನಿ ಅನ್ನೋ ಮಾತನ್ನು ಆಡಬೇಕಿತ್ತು. ಆದರೆ ಇದ್ಯಾವುದು ಕೂಡ ಆಗಿರಲಿಲ್ಲ. ಸದ್ಯ ಇದೀಗ 3 ಬಂಧಿಸಿ ನ್ಯಾಯಾಧೀಶರ ಮನೆಗೆ ಕರೆದೊಯ್ಯಲಾಗಿದೆ. ಇವ್ರನ್ನ ಸಂಪರ್ಕವನ್ನು ಮಾಡಬೇಕು, ಇವ್ರ ಬಳಿ ಉತ್ತರವನ್ನು ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ TV ನಾಸೀರ್ ಹುಸೇನ್ ರವರ ಕಚೇರಿ ಬಳಿ ಬಂದಿದೆ. ಆದರೆ ನಾಸೀರ್ ಹುಸೇನ್ ರವರು ಸಂಪರ್ಕಕ್ಕೆ ಸಿಗ್ತಿಲ್ಲ. ಅವರು ಸಂಪರ್ಕಕ್ಕೆ ಸಿಗಲ್ಲ ಬಿಡಿ ನರಸಿಂಹಮೂರ್ತಿ. ಯಾವ ಮುಖ ಇಟ್ಕೊಂಡು ಈಗ ಮಾತನಾಡುತ್ತಾರೆ? ಯಾವ ಮುಖ ಇಟ್ಕೊಂಡು ಈಗ ನಡಿಯಾಚೆ ಅಂತ ಹೇಳ್ತಾರೆ? ಜನ ಹೇಳ್ತಾರೆ ನಡಿಯಾಚೆ ಅಂತ ಹೇಳಿ.